ಹೆಲೋ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ನಿನ್ನೆ ಗೋಲ್ ಗುಂಬಜಿಗೆ ಹೋಗಿ ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಒನ್ ಡೇ ಫುಲ್ ರೆಸ್ಟ್ ಮಾಡ್ಕೊಂಡ್ವಿ. ಹಾಗೆ ನಾನು ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡಿಕೊಂಡೆ. ಈವ್ನಿಂಗ್ ಕಾಫಿಗೆ ಎಂತ ಸ್ಪೆಷಲ್ ಅಂತ ಹೇಳಿದರೆ ಚಿನುಮಿರಿ ಚೋಡ ಮತ್ತು ಬಿಸ್ಕೆಟ್. ಅಷ್ಟು ದೂರ ಹೋಗಿ ನಾವು ಅನುಜನವರ ಕಬ್ಬಿನ ಗದ್ದೆ ನೋಡೋದೇ ಆಗ್ತದ. ಅದಕ್ಕೀಗ ನಾವೆಲ್ಲರೂ ಅವರ ಕಬ್ಬಿನ ಗದ್ದೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿಗೆ ನಾವು ಲಾಗ್ ಸ್ಟಾರ್ಟ್ ಮಾಡುವ. ನಾವು ಸರಿ ಟೈಮಿಗೆ ಹೋಗಿದ್ದೇವೆ. ಈಗ ಕಬ್ಬು ಕಡಿಯುವ ಸೀಸನ್. ಅವರ ಗದ್ದೆಯಲ್ಲಿ ಈಗ ಕಬ್ಬು ಕಡಿತಾ ಇದ್ದಾರೆ. ನೋಡುವ ಅವರು ಹೇಗೆ ಕಬ್ಬು ಕಡಿತಾರೆ ಅಂತ. ನನಗೆ ಒಂದು ಕಬ್ಬು ಕಟ್ ಮಾಡಿ ಕೊಟ್ಟರು, ತುಂಬ ಸಿಹಿ ಇತ್ತು. ಬನ್ನಿ ಆ ಕಡೆಗೆ ಹೋಗಿ ಬರೋಣ. ನಮ್ಮ ದಿಕ್ಕೆ ಹೊಡಿ ನಮ್ಮ ಮೊನ್ನೆ ಹೋಗಿದ್ದು ಬಸ್ಸು, ನಿನ್ನೆ ಮಾರ್ನಿಂಗ್. ಕೊಡ್ತಾರೆ ಮಮ್ಮ ಕಬ್ಬು ಕೊಡು, ದಪ್ಪದು ಬೇಕು ನಿಮಗೆ. ಕತ್ತಿದು ಥ್ಯಾಂಕ್ ಯು. ನಮ್ಮ ಸ್ವಲ್ಪ ಅಲ್ಲ. ನೋಡಿ, ಇದು ಕಬ್ಬು ಕಟ್ ಮಾಡುವ ಕತ್ತಿ. ಈಗ ನಾವೆಲ್ಲರೂ ಗದ್ದೆ ನೋಡ್ಕೊಂಡು ಆ ಎಂಡ್ವರೆಗೆ ಹೋಗ್ತಾ ಇದ್ದೇವೆ ನೋಡ್ಕೊಂಡು. ಯಾಕೆ ಸುಟ್ಟುದು ಹಾಕಿದನು? ಸುಟ್ಟುದ್ಯಾಕೆ? ಬೆಳಿಲಿಕ್ಕೆ ಉಪವಾಸ. ಹಾಯ್ 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 ಹಾಯ್. ಅಲ್ಲಿಂದ ಸೀದಾ ಅನುಜನ ಚಿಕ್ಕಪ್ಪನ ಮನೆಗೆ ಹೋಗಿ ಬಂದ್ವಿ. ರಿಟರ್ನ್ ಹೋಗ್ತಾ ಇದ್ದೇವೆ ಅವರ ಗದ್ದೆ ಸೈಡಿಗೆ. ಚಿಕ್ಕಮಂಗ್ಳೂರಲ್ಲ, ಮಂಗ್ಳೂರು. ಕುಡ್ಲ ಮಂಗ್ಳೂರು. ಕೂತು ಬೋರಾಗಿದೆ, ಸುಸ್ತು. ಈಗ ನಾವು ನಡ್ಕೊಂಡು ಅನುಜನವರ ಇನ್ನೊಂದು ಗದ್ದೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿದೆ ದೊಡ್ಡ ಟ್ರ್ಯಾಕ್ಟರ್. ಅನುಜನವರ ಇನ್ನೊಂದು ಗದ್ದೆಯಲ್ಲಿ ಗೋಧಿ ಕೃಷಿ ಮಾಡಿದ್ದಾರೆ. ಓಪನ್ ಮಾಡ್ತೀನಿ, ನೋಡು ವಿಡಿಯೋ ಮಾಡಿ. ಇನ್ನೊಂದು ತೆಗಿತೇನೆ. ಈಗ ತಗೊಳ್ಳಿ. ಫುಲ್ ಎಲ್ಲ ಮಾಡ್ತೀನಿ ಅಣ್ಣ. ನೀವೇ ಒಂದು ಟ್ರ್ಯಾಕ್ಟರ್ ತಗೊಳ್ಬೇಕಣ್ಣ. ಟ್ರ್ಯಾಕ್ಟರ್ ತಗೋತಾ ಇದೆ, ಇನ್ನೂ ಆಗ್ತಾ ಇಲ್ಲ. ನಾವೊಂದು 7 ಗಂಟೆ ಆಗುವಾಗ ಅನುಜನವರ ಗದ್ದೆಯಿಂದ ಮನೆಗೆ ರಿಟರ್ನ್ ಬಂದ್ವಿ. ಆಂಟಿ ನಮಗೋಸ್ಕರ ಪಿಜ್ಜಾ ಮಾಡಿಕೊಟ್ರು. ಬೇಸ್ ಮಾತ್ರ ಅಂಗಡಿಯಿಂದ ತಂದ್ವಿ. ಒಂದು ಬೇಸಿಗೆ 15 ರೂಪಾಯಿ ಅಂತೆ. ಒಂದು 20 ಬೇಸ್ ಅಂದಿರ್ಬೋದು. ಮತ್ತು ಉಳಿದ ಐಟಮ್ ಎಲ್ಲ ಆಂಟಿ ಮನೆಯಲ್ಲೇ ತಯಾರಿಸಿಕೊಂಡ್ರು. ಈಗ ನೀವು ಪಿಜ್ಜಾದ ರೆಸಿಪಿ ನೋಡ್ಕೊಂಬನ್ನಿ. ಫಸ್ಟಿಗೆ ನಾವು ಪಿಜ್ಜಾದ ಬೇಸ್ ಮೇಲೆ ಹಾಕುವ ಗ್ರೇವಿಯನ್ನು ಹೇಗೆ ಮಾಡೋದು ಅಂತೇಳಿ ಫಸ್ಟ್ ತಿಳಿದುಕೊಳ್ಳುವ.
ಪಿಜ್ಜಾದ ಮೇನ್ ಪಾರ್ಟ್ ಯಾವುದು ಅಂತ ಹೇಳಿದರೆ ಇದೇ ಗ್ರೇವಿ, ಬೇಸ್ನ ಮೇಲೆ ಹಾಕುವ ಗ್ರೇವಿ. ಇದು ನಮಗೆ ಸರಿ ಇರಬೇಕು. ನಾವು ಫಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಫಸ್ಟ್ 5 ಟೊಮೆಟೊ ತಗೊಳ್ಬೇಕು. ನೆಕ್ಸ್ಟ್ 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ. ಇದನ್ನು ಫಸ್ಟ್ ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು. 1 ವಿಸಿಲ್ ಬಂದರೆ ಸಾಕು. ಮತ್ತು ನೆಕ್ಸ್ಟ್ ಆ ಗ್ರೇವಿಗೆ ಟೊಮೆಟೊ ಸಾಸ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿ ಅರ್ಧ ಗಂಟೆ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನೆಲ್ಲ ಕುಚ್ಚಿ ತೆಗೆದು ಗ್ರೇವಿ ಮಾಡಬೇಕು. ಗ್ರೇವಿ ಮಾಡಿ ಅದಕ್ಕೆ ಟೊಮೆಟೊ ಸಾಸ್ ಅನ್ನು ಹಾಕಬೇಕು. ಟೊಮೆಟೊ ಸಾಸ್ ಹಾಕಬೇಕು. ಉಪ್ಪು ಖಾರ ಉಪ್ಪು ಖಾರ ಅಷ್ಟೇ. ಇಷ್ಟು ಮಾಡಿ ಅದನ್ನು ಕುದಿಸು. ಇದು ಆ ಗ್ರೇವಿಗೆ ಗ್ರೇವಿ ಕುದಿಸಿ ಅರ್ಧ ಗಂಟೆ ಕುದಿಸ್ಬೇಕು. ಅದಕ್ಕೆ ಇದು ಹೆರ್ಮನೆಯಲ್ಲಿ ಹೆರ್ಕೋಬೇಕು. ಶುಂಠಿ ಅಲ್ಲ, ಶುಂಠಿ ಇದು ಟೊಮೆಟೊ ಮತ್ತು ಈರುಳ್ಳಿ ಹೆರ್ಚಬೇಕು. ಇಲ್ಲಾದರೆ ವಾಕ್ ಮೇಲೆ ಇದು ಮಾಡ್ಕೋಬೇಕು. ನೀರಲ್ಲಿ ಕುಕ್ಕರಲ್ಲಿ ವಾಕ್ ಮನೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ವಾಕ್ ಕೊಡಬೇಕು. ಕುಕ್ಕರಿಗೆ ಒಂದು ಸಿಟಿ ಕೊಡಬೇಕು. ಅದು ಮಿಕ್ಸರ್ಗೆ ಹಾಕಬೇಕು. ಇದು ಪೇಸ್ಟ್ ಮಾಡಿಕೊಳ್ಳಿಕ್ಕೆ ಪೇಸ್ಟ್ ಮಾಡಿಕೊಳ್ಬೇಕು. ಬಿಸಿ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ, ರುಬ್ಬಬೇಕು. ಆಯ್ತು. ಹಿಂಗೆ ಹಾಕಿನ ಎಲ್ಲ ಮಾಡಿದೆ, ನಾನು ತಯಾರು ಮಾಡಿದ್ದೆ. ನೋಡಿ ಟೇಸ್ಟ್. ನೆಕ್ಸ್ಟ್ ಪ್ರೋಸೆಸ್ಸನ್ನು ನೋಡ್ಕೊಂಬನ್ನಿ. ಮನೋಜನ ಅಮ್ಮನಿಗೆ ಕನ್ನಡ ಭಾಷೆ ಬರೋದಿಲ್ಲ ಮಾತಾಡಲಿಕ್ಕೆ, ಆದ್ರೆ ಅವರು ಕಷ್ಟಪಟ್ಟು ಟ್ರೈ ಮಾಡ್ತಾರಲ್ಲ ಮಾತಾಡಲಿಕ್ಕೆ, ಅದು ನಂಗೆ ತುಂಬ ಇಷ್ಟ ಆಯಿತು. ರೀಸನ್ ಯಾಕೆ ಅಂತ ಹೇಳಿದರೆ ಅವರು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು, ಅದಕ್ಕೆ ಅವರಿಗೆ ಕನ್ನಡ ಅಷ್ಟು ಬರೋದಿಲ್ಲ. ಅವರು ಜಾಸ್ತಿ ಯೂಸ್ ಮಾಡೋದು ಮರಾಠಿ ಭಾಷೆ. ಸ್ವಲ್ಪ ಚೀಸ್ ಹಾಕಬೇಕು, ಒಂದು ಸ್ವಲ್ಪ ಹಾಕಬೇಕು. ಇದಕ್ಕೆ ಪನ್ನೀರು ಹಾಕ್ತಾರೆ. ಇದಕ್ಕೂ ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಫ್ಲೇವರ್ ಹಾಕಬೇಕು ಮಾಡುವಾಗ. ಬ್ಲ್ಯಾಕ್ ಚೀಸ್ ಸ್ವಲ್ಪ ಹಾಕಿ. ಇನ್ನು ಮ್ಯಾಗ ಬರೀ ಹಾಕಬೇಕು, ಮತ್ತೆ ಹಾಕ್ಬೇಕು. ಮ್ಯಾಗ ಹಾಕಬೇಕಲ್ಲ, ಅದು ಸ್ಪ್ರೆಡ್ ಆಗುತ್ತೆ. ಅದೇನಂತ ಇದೆ. ಇದು ಕಡಿಮೆ ಆದರೆ ಅದನ್ನು ಓಪನ್ ಮಾಡುವ. ಅದು ಓಪನ್ ಮಾಡಿ ಇರೋದು ಬೇಡ ಅಂತ. ಹೌದು, ಹಾಳಾದ್ರೆ ಅಷ್ಟೇ. ನಮಗೆ ಇದ್ದ ಕೆಲಸ ಮಾಡ್ತಾ. ಇದೆಲ್ಲ ದೊಡ್ಡ ಅಕ್ಕ ಕಲ್ತಿದ್ರು. ವಿಡಿಯೋ ಕಾಲ್ ಮಾಡಿ ಆಕಿಗೆ ತೋರಿಸಿ ನೋಡಿ. ಆಕಿಗೆ ಜೊತೆ ಮಾತಾಡಿತ್ತು ಸ್ವಲ್ಪ. ನೆನಪೇ ಇಲ್ಲಲ್ಲ ಅವ್ಳು ಕಲ್ತು. ಆಕೆಗೆ ಇದು ಹಾಬಿ ಜಾಸ್ತಿ. ಇದು ಮಾಡೋದು, ಕಿಚನ್, ಸ್ಟಡಿ ಎಲ್ಲತ್ರಲ್ಲೂ. ಅದು ಬೇಡ. ಇದು ಉದ್ದ ಹಚ್ಚಿರೇ ನಡೀತಿದೆ. ಈಗ ಹಾಕಿದ್ರೆ ನಡೀತಿದೆ. ಹಿಂಗೆ ಹಾಕಿತ್ತಂದರೆ ತೆಳಗೆ ಬೀಳಲ್ಲ. ತಿನ್ನುವಾಗ ಉದ್ದ ಮಾಡ್ತೇನೆ, ತೆಳಗೆ ಬೀಳ್ತದೆ. ಅದಕ್ಕೆ ಹಿಂಗೆ ಮಾಡಿ ಕೆಳಗೆ ಬೀಳ್ತದೆ. ತಿನ್ಕೆ ಪರಿಶುದ್ಧ ಅಂತ ಹೇಳಿ ಅದಕ್ಕೆ ನಾನು ಅವ್ರಿಗೆ ಹೇಳಿ ಕೊಟ್ಟದಷ್ಟೇ. ಅದಕ್ಕೆ ತೆಳಗೆ ಬೀಳುತ್ತೆ, ತಿನ್ನಕ್ಕೆ ಬರಲ್ಲ. ಕಟ್ ಮಾಡಕ್ಕೆ ಬರಲ್ಲ. ತಿನ್ಲಿಕ್ಕೆ ಆಗಲ್ಲ, ಕಟ್ ಮಾಡ್ಲಿಕ್ಕೆ. ಈ ಕಡೆ ಸೈಡ್ ಹೊಸ ಜನ ಆಯ್ತಾ? ಕಬ್ಬಿಣ ಆಯ್ತಾ? ಟ್ರ್ಯಾಕ್ಟರ್ ಬೇಕು. ಹೋಯ್ತಾ? ಇನ್ನು ನಾಳೆಯಾ? ಇನ್ನು ನಾಳೆ ಮುಂಜಾನೆ ಸ್ವಲ್ಪ ಹಾಕಬೇಕು. ಖಾರ ಇರುತ್ತೆ, ಅದು ಖಾರ ಇರುತ್ತೆ. ಇಷ್ಟೇ ಹಾಕಬೇಕು. ಪಿಜ್ಜಾದ ಬೇಸ್ ಮೇಲೆ ಫಸ್ಟ್ ಅವರು ಗ್ರೇವಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಚೀಸ್ ಹಾಕ್ತಾರೆ. ನೆಕ್ಸ್ಟ್ ಟೊಮೆಟೊ, ಈರುಳ್ಳಿ, ಮೆಣಸು ಹಾಕಿ ವಾಪಸ್ ಚೀಸ್ ಹಾಕಿಳ್ತಾರೆ. ಆನ್ಲೈನ್ ಬರೋದು ಎಷ್ಟದ ಅದು ಸಾಕಲ್ಲ. ಇಲ್ಲಿ ಬೆಳ್ಳಿ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲ. ಪಿಜ್ಜಾ ಬೇಯಿಸ್ಕೊಳ್ಳಿಕ್ಕೆ ಫಸ್ಟ್ ಅವರೊಂದು ಬಾಣಲೆ ತಗೊಳ್ತಾರೆ. ಮತ್ತು ಅದರ ಒಳಗಡೆ ಫಸ್ಟ್ ಅವರು ಉಪ್ಪು ಹಾಕಿರ್ತಾರೆ. ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ನೆಕ್ಸ್ಟ್ ಅದರ ಮೇಲೆ ಪಿಜ್ಜಾ ಇಟ್ಟು ಬೇಯಿಸ್ಕೊಳ್ತಾರೆ.
20 ನಿಮಿಷ ಸಾಕು ಬೇಯಲಿಕ್ಕೆ. ಅದು ಬೇಯುವವರೆಗೆ ನೆಕ್ಸ್ಟ್ ಇನ್ನೊಂದು ಪಿಜ್ಜಾ ರೆಡಿ ಮಾಡ್ತಾ ಇದ್ದಾರೆ. ನೀವು ಕರ್ಮ ಹೊಲಿಗೆದು ಬೇರೆ ಮಾಡಿ ಅದೇ ಅಷ್ಟೇ ಇರಬೇಕು, ಬೇರೆ ಏನು ಟೆನ್ಷನ್ ಇರಬಾರ್ದು. ಹೌದು, ನಮ್ಮ ಮನೆಯೆಲ್ಲ ಇರಬೇಕು, 3 ಜನ ಮಕ್ಕಳು. ಈಗ ಪಿಜ್ಜಾ ರೆಡಿ ಆಗಿದೆ. ಈಗ ಆಂಟಿ ತೆಗಿತಾ ಇದ್ದಾರೆ. ನೋಡುವ ಹೇಗಾಗಿದೆ, ಹೇಗೆ ಟೇಸ್ಟ್ ಉಂಟೆಲ್ಲ ನೋಡಿ ಹೇಳ್ತೇನೆ ನಾನು. ನಾವು ಪಿಜ್ಜಾ ಮನೇಲೇ ಮಾಡಿಕೊಂಡು ತಿಂದರೆ ಕಾಸ್ಟ್ ಕಡಿಮೆ, ಔಟ್ಸೈಡ್ ಹೋಗಿ ತಿಂದರೆ ಕಾಸ್ಟ್ ಜಾಸ್ತಿ. ಸಾಕಲ್ಲ ಆಂಟಿ? ಹಾಂ ಸಾಕಲ್ಲ? ಹಾಂ ಸಾಕು 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 ಸಾಕು. ಇಲ್ಲ ಇಲ್ಲ. ಆಂಟಿ ಕಟ್ ಮಾಡಿ ಕೊಟ್ಟರು. ನೋಡುವ ಹೇಗುಂಟು ಅಂತ ಪಿಜ್ಜಾ ತಿಂದು. ಒಂದು ಫುಲ್ ಪಿಜ್ಜಾ ನಾನು ತಿಂದೆ. ಆಂಟಿ ಮನೆಯಲ್ಲೇ ಪಿಜ್ಜಾ ಮಾತ್ರ ಮಾಡೋದಲ್ಲ, ಐಸ್ ಕೇಕ್ ಕೂಡ ಮಾಡ್ತಾರೆ. ನಮಗೆ ಈ ಸಲ ಪಿಜ್ಜಾ ತಿನ್ನುವ ಅವಕಾಶ ಸಿಕ್ಕಿದೆ, ಐಸ್ ಕೇಕ್ ತಿನ್ನಲಿಕ್ಕೆ ಮಾತ್ರ ಆಗಲಿಲ್ಲ. ಪಿಜ್ಜಾ ಮಾತ್ರ ಸೂಪರ್ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಔಟ್ಸೈಡ್ ತಿನ್ನೋದಕ್ಕಿಂತ ಸಹ ಚಂದ ಇತ್ತು ನನಗೆ ಪಿಜ್ಜಾ, ತುಂಬ ಇಷ್ಟ ಆಯಿತು. ಇಷ್ಟೇ ಇವತ್ತಿನ ಲಾಗ್. ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.